ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ವಿಶೇಷ ಏನಂದ್ರೆ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನ ಗುರುತಿಸಿ ಅದ್ರ ಬಗ್ಗೆ ಆದಷ್ಟು ಮಾಹಿತಿಯನ್ನ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಿಮಗೆ ತೋರಿಸೋ ಪ್ರಯತ್ನ ನನ್ನದು. ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಕಾಣೋ ಬೆಲ್ ಬಟನ್ನ ಆಲ್ಗೆ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಅಂತ ಕರೆಸಿಕೊಳ್ಳುವ ಪುಣ್ಯಕ್ಷೇತ್ರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಕರ್ನಾಟಕದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ದೇವಾಲಯವು ನಮ್ಮ ನಂಜನಗೂಡು ಕೂಡ ಒಂದು. ನಮ್ಮ ಮೈಸೂರಿಂದ 23 ಕಿಲೋಮೀಟರ್ ದೂರದಲ್ಲಿರೋ ಈ ಪುಣ್ಯಕ್ಷೇತ್ರಕ್ಕೆ ದಕ್ಷಿಣದ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದಿದೆ. ನಂಜನಗೂಡಿನ ಕಪಿಲಾ ನದಿಯ ದಂಡೆಯಲ್ಲಿ ನೆಲೆಸಿರುವಂತಹ ಈ ದಿವ್ಯ ಸನ್ನಿಧಿಯನ್ನ ದರ್ಶನ ಮಾಡೋಕೆ ನಮ್ಮ ಮೈಸೂರು, ಬೆಂಗಳೂರು, ಇನ್ನು ಕೆಲವು ನಗರಗಳ ಹೊರತುಪಡಿಸಿ ಹೊರ ರಾಜ್ಯಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನ ಪಡಿತಾರೆ. ಇಲ್ಲಿನ ಮುಖ್ಯ ಆಕರ್ಷಣೆ ಏನಂದ್ರೆ ತಪಸ್ಸು ಮಾಡುತ್ತಿರುವ ಶಿವನ ಮೂರ್ತಿ ಎಲ್ಲರಿಗೂ ಸ್ವಲ್ಪ ಹೊತ್ತು ನೋಡುವಂತೆ ಮಾಡುತ್ತದೆ. ಈ ದೇವಾಲಯದಲ್ಲಿ ಮೊದಲಿಗೆ ಬಂದು ಮುಡಿ ಹರಕೆಯೇನಾದ್ರು ಇದ್ರೆ ಕಪಿಲಾ ನದಿಯ ದಂಡೆಯ ಪಕ್ಕದಲ್ಲೇ ಹರಕೆಯನ್ನು ತೀರಿಸ್ಕೊಂಡು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಹಾಗೆ ಇಲ್ಲಿ ಬಟ್ಟೆ ಬದಲಿಸಲು ಕೊಠಡಿಯ ವ್ಯವಸ್ಥೆ ಕೂಡ ಇರುತ್ತೆ. ಸ್ನಾನ ಮಾಡ್ಕೊಂಡ ನಂತರ ಇಲ್ಲೇ ಪೂಜಾ ಸಾಮಗ್ರಿ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಸಿಗುತ್ತೆ. ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ತಗೊಳ್ಳಿ. ಮತ್ತೊಂದು ವಿಷಯ ಸ್ನೇಹಿತರೆ, ಈ ನದಿಯ ತೀರದಲ್ಲಿ ಅಂಗಾಂಗಗಳ ಹರಕೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನಾದರೂ ದೀರ್ಘಕಾಲದಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರೆ, ಯಾವುದಾದ್ರೂ ಚರ್ಮವ್ಯಾಧಿಯಲ್ಲಿ ಬಳಲ್ತಾ ಇದ್ರೆ ಭಕ್ತಿಯಿಂದ ಸಂಕಲ್ಪ ಮಾಡಿ ಹರಕೆಯನ್ನ ಮಾಡಿದ್ರೆ ಬಹುಬೇಗ ವಾಸಿಯಾಗುತ್ತೆ ಅನ್ನೋ ನಂಬಿಕೆ. ಹರಕೆ ತೀರದ ಮೇಲೆ ಇಲ್ಲೇ ಸಿಗುವಂತಹ ಬೆಳ್ಳಿ ಲೇಪನದ ಅಂಗಾಂಗಗಳು ಸಿಗುತ್ತೆ. ಅದನ್ನ ತಗೊಂಡು ಹೋಗಿ ನಂಜುಂಡೇಶ್ವರನ ದರ್ಶನದ ನಂತರ ಪ್ರಾರ್ಥನೆ ಮಾಡಿ ಅದನ್ನ ಕಾಣಿಕೆ ಹುಂಡಿಯಲ್ಲಿ ಹಾಕಬಹುದು. ಇದೊಂದು ನನ್ನ ವೈಯಕ್ತಿಕ ಅನುಭವ ಕೂಡ ಹೌದು. ಇದಾದ ನಂತರ ಪಕ್ಕದಲ್ಲೇ ಇರುವಂತಹ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಂಡು ನಂಜುಂಡೇಶ್ವರನ ದರ್ಶನಕ್ಕೆ ಹೋಗಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಈ ನಂಜುಂಡೇಶ್ವರನಿಗೆ ಪ್ರಿಯವಾದ ಪೂಜಾ ಸಾಮಗ್ರಿ ಏನಂದ್ರೆ ಮೊದಲಿಗೆ ಬಿಲ್ವಪತ್ರೆ, ತೆಂಗಿನಕಾಯಿ, ಹೂವು, ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ ಇಷ್ಟನ್ನ ತಗೊಳ್ಳಿ. ಮುಖ್ಯವಾಗಿ ತಿಳ್ಕೋಬೇಕಾದ ವಿಷಯ ಏನಂದ್ರೆ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದಂತಹ ನಮ್ಮ ಕರ್ನಾಟಕದ ಅತಿ ದೊಡ್ಡ ಶ್ರೀಮಂತ ದೇವಾಲಯವೂ ಕೂಡ ಹೌದು. ಇಲ್ಲಿನ ವಾಸ್ತುಶಿಲ್ಪವೇ ಅದ್ಭುತ. ಪ್ರತಿಯೊಬ್ಬರ ಕಣ್ಮನವನ್ನ ಸೆಳೆಯೋದ್ರ ಜೊತೆಗೆ ಇಲ್ಲಿನ ಒಂದೊಂದು ಕಂಬಗಳು ಎಷ್ಟೋ ದಂತಕಥೆಗಳನ್ನ, ಇತಿಹಾಸವನ್ನ, ಹಾಗೆ ಅದೆಷ್ಟೋ ಶಿಲ್ಪಿಗಳ ಶ್ರಮವನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ಈ ದೇವಾಲಯದಲ್ಲಿ ಹೊರಗಿನಿಂದ ಒಳಗಡೆ ತನಕನೂ 147ಕ್ಕೂ ಹೆಚ್ಚಿನ ಕಂಬಗಳಿಂದ ದೇವಾಲಯ ನಿರ್ಮಾಣಗೊಂಡಿದೆ. ದೇವಾಲಯದ ಒಳಗಡೆ ಅತಿ ಹೆಚ್ಚಿನ ದೇವರ ಮೂರ್ತಿಗಳನ್ನ ನೋಡಬಹುದು. ಹಾಗೆ ಸ್ನೇಹಿತರೆ, ಈ ದೇವಾಲಯದಲ್ಲಿ ವರ್ಷಕ್ಕೆ 2 ಬಾರಿ ಜಾತ್ರೆಯನ್ನು ನಡೆಸ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಪಂಚರಥ ಜಾತ್ರೆ. ಅದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ದೊಡ್ಡ ಜಾತ್ರೆ. ಮತ್ತೊಂದು ಚಿಕ್ಕ ಜಾತ್ರೆ ಅಕ್ಟೋಬರ್ ಮತ್ತೆ ನವೆಂಬರ್ನಲ್ಲಿ ನಡೆಯುವಂತಹ ಶ್ರೀರಥ ಜಾತ್ರೆ. ಈ ಜಾತ್ರೆಯಲ್ಲಿ ಕಪಿಲಾ ನದಿಯ ತೀರದಲ್ಲಿ ಲಕ್ಷ ದೀಪೋತ್ಸವ, ಕಪಿಲಾ ನದಿಗೆ ಆರತಿ, ತೆಪ್ಪೋತ್ಸವ ಇದನ್ನೆಲ್ಲ ನೋಡೋಕೆ ಬಹುಜನ್ಮದ ಪುಣ್ಯ ಅಂತಾನೆ ಅನ್ಬೋದು.
ಸ್ನೇಹಿತರೆ, ಈ ದೇವಾಲಯದಲ್ಲಿ ದರ್ಶನದ ಸಮಯ ಬಂದು ಪ್ರತಿದಿನ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1 ತನಕ, ಮಧ್ಯಾಹ್ನ 4ರಿಂದ 8:30 ತನಕನು, ಹಾಗೆ ಭಾನುವಾರ, ಸೋಮವಾರ ಹಾಗೂ ಕೆಲವು ವಿಶೇಷ ದಿನಗಳಲ್ಲಿ ಬೆಳಿಗ್ಗೆ 6ರಿಂದ ರಾತ್ರಿ 8:30 ತನಕನು ದೇವರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಈ ಪುಣ್ಯಕ್ಷೇತ್ರಕ್ಕೆ ನಮ್ಮ ಮೈಸೂರಿಂದ ಡೈರೆಕ್ಟ್ ಬಸ್ನ ಸೌಲಭ್ಯ ಇದೆ. ದರ್ಶನದ ನಂತರ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾಸೋಹ ಕೂಡ ಇರುತ್ತೆ. ಹಾಗೇನಾದ್ರೂ ದರ್ಶನ ಸ್ವಲ್ಪ ತಡ ಆಗಿದ್ರೆ ಇಲ್ಲೇ ಉಳ್ಕೊಳ್ಳೋಕೆ ಸ್ಟೇ ಹಾಲ್ ಅಥವಾ ರೂಮ್ಗಳು ಸಿಗುತ್ತೆ. ಹಾಗೆ ಇಲ್ಲಿನ ವಿಶೇಷ ದಿನಗಳು ಅಂದ್ರೆ ಭಾನುವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಹಲವು ಹಬ್ಬದ ದಿನಗಳು. ಹಾಗೆ ಸ್ನೇಹಿತರೆ, ಪ್ರತಿ ತಿಂಗಳ ಹುಣ್ಣಿಮೆ, ರಥಸಪ್ತಮಿ, ಮಹಾಶಿವರಾತ್ರಿ, ಗಿರಿಜಾ ಕಲ್ಯಾಣ, ತೆಪ್ಪೋತ್ಸವ, ಲಕ್ಷದೀಪೋತ್ಸವ ಹಾಗೂ ವರ್ಧಂತಿಯ ದಿನಗಳಂದು ರಥೋತ್ಸವ ಜರುಗುತ್ತೆ. ಇಲ್ಲಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿಯ ಹತ್ರ ಇರುವಂತಹ ಅಂದ್ರೆ 1.5 ಕಿಲೋಮೀಟರ್ ದೂರದಲ್ಲಿರುವ ಪರಶುರಾಮನ ದರ್ಶನ ಮಾಡಬೇಕಾಗುತ್ತೆ. ಈ ದೇವಾಲಯದ ಸ್ಥಳ ಪುರಾಣಗಳ ಪ್ರಕಾರ ಪರಶುರಾಮ ತನ್ನ ಮಾತೃಹತ್ಯೆ ದೋಷದಿಂದ ಮುಕ್ತನಾಗಲು ಇಲ್ಲಿ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡು ತನ್ನ ಪಾಪವನ್ನ ಇಲ್ಲಿಯೇ ಪರಶಿವನ ಅನುಗ್ರಹದಿಂದ ಕಳೆದುಕೊಂಡರು ಅನ್ನೋ ಪ್ರತೀತಿ ಕೂಡ ಇದೆ. ಪರಶುರಾಮನ ದರ್ಶನ, ನಂಜುಂಡೇಶ್ವರನ ದರ್ಶನ ಆದ್ಮೇಲೆ ಇಲ್ಲಿಗೆ ಬಂದು ದರ್ಶನ ಮಾಡಿದ್ರೆ ನಂಜನಗೂಡಿನ ಯಾತ್ರೆ ಸಂಪೂರ್ಣಗೊಳ್ಳುತ್ತೆ ಅನ್ನೋ ನಂಬಿಕೆ. ಇಲ್ಲಿನ ವಿಶೇಷ ಏನಂದ್ರೆ ದೇವಾಲಯದ ಬದಿಯಲ್ಲಿ ಸಾಕಷ್ಟು ಜನ ಬೆಲ್ಲ ಹಾಗೂ ಕಲ್ಲುಪ್ಪಿನ ಜೊತೆಗೆ ಪೂಜಾ ಸಾಮಗ್ರಿಯನ್ನ ಮಾರ್ತಾ ಇರ್ತಾರೆ. ನಿಮಗೇನಾದ್ರೂ ದೀರ್ಘಕಾಲದಿಂದ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ರೆ ಈ ಪೂಜಾ ಸಾಮಗ್ರಿ ತಗೊಂಡು ದೇವಾಲಯಕ್ಕೆ ಹೋಗಿ ಸಂಕಷ್ಟಗಳಿಂದ ಬೇಗ ಮುಕ್ತಿಯನ್ನ ಕೊಡಿ ಎಂದು ಭಕ್ತಿಯಿಂದ ಸಂಕಲ್ಪ ಮಾಡಿ ದೇವಸ್ಥಾನದ ಪಕ್ಕದಲ್ಲಿ ಹರಿಯುತ್ತಿರುವ ನೀರಿನಲ್ಲಿ ಬಿಟ್ಟು ಕೈಕಾಲು ತೊಳ್ಕೊಂಡು ಮತ್ತೆ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿದ ಮೇಲೆ ನಂಜನಗೂಡಿನ ಯಾತ್ರೆ ಇಲ್ಲಿಗೆ ಪೂರ್ಣ ಆಗುತ್ತೆ. ಸ್ನೇಹಿತರೆ, ಶ್ರೀ ನಂಜುಂಡೇಶ್ವರನ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇನೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.